ಪ್ರಸ್ತುತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿ ನಾಡಿಗೆ ಉತ್ತಮವಾದ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ತಂದೆಯ ಸಮಕಾಲೀನರು. ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಸಮಯ ನಿಗದಿ ಮಾಡಿ ನಾನು ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಪುಟ್ಟರಾಜು ಅವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದಕ್ಕೆ ಏನು ಬಂದಿದ್ದೇವೆ. ಬಹುಶಃ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದಾಗ ಅವರೇ ಇವತ್ತು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನ್ಕೊಂಡಿದ್ದಕ್ಕಂಥದ್ದು ವಿಶೇಷ. ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತೇ ನೆನಪಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ ಒಂದು ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಒಂದು ಸಮಯವನ್ನು ಮೀಸಲಿಡಿ ಅಂತಕ್ಕಂಥ ಒಂದು ಹಿತವಚನವನ್ನು ಹೇಳ್ತಾರೆ. ಮಂಡ್ಯ ರಾಜಕಾರಣದ ಬಗ್ಗೆ ಅವರೊಬ್ಬ ಒಂದು ಬಾರಿ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಅದು. ಅವರ ಒಂದು ಆಶೀರ್ವಾದ, ಅಲ್ಲಿ ಅವರ ಅಭಿಮಾನಿಗಳು ಏನಿದ್ದಾರೆ ಅವರ ಅಭಿಮಾನಿಗಳು ಸಹ ಇವತ್ತು ನಾನು ಅವರ ಆಶೀರ್ವಾದ ಪಡೆದಿರ್ತಕ್ಕಂಥದ್ದು ನಮ್ಮ ತಂದೆಯವರ ಕಾಲದ ಸಮಕಾಲೀನರು ಅಂತಕ್ಕಂಥದ್ದು ಹೇಳಿದ್ದೇನೆ. ನಮ್ಮ ತಂದೆಗಿಂತಲೂ ಅವರು ಇನ್ನೂ ಬಹುಶಃ 6 ತಿಂಗಳು 1 ವರ್ಷ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ಅವರ ಆಶೀರ್ವಾದ ನಮಗೆ ಮುಖ್ಯ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಆಶೀರ್ವಾದ ಪಡೆದಿದ್ದೆ. Chalo.